ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋಲಿ ನಾವು ಗಣೇಶ ಚತುರ್ಥಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೀವು ನೋಡ್ಬೋದು. ಸೊ ನಾವು ಈ ಥರ ಡೆಕೋರ್ ಐಟಮ್ಸ್ನ ಇಟ್ಕೊಂಡು ಡೆಕೋರೇಷನ್ ಮಾಡ್ಕೋತಾ ಇದ್ದೀವಿ. ಇದು ಬಂದ್ಬಿಟ್ಟು ನಮ್ಮ ಫೈನಲ್ ಬ್ಯಾಕ್ ಡ್ರಾಪ್. ಸೊ ಇಲ್ಲಿ ಬಂದ್ಬಿಟ್ಟು ಹೂವಗಳು, ಲೋಟಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ವಿನಾಯಕ ಚೌತಿ ದಿವಸ ಯಾಕೆ ಚಂದ್ರನ್ ನೋಡಬಾರ್ದಂತ ನಾನು ಈ ವಿಡಿಯೋದಲ್ಲೇ ಮುಂದೆ ನೀವು ವೇಟ್ ಮಾಡಿದ್ರೆ ನೀವು ನೋಡ್ಬೋದು. ಎಂಡ್ವರೆಗೂ ವಿಡಿಯೋನ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹ್ಯಾಪಿ ಗಣೇಶ ಚತುರ್ಥಿ. ಸೊ ಈಗ ನಾವು ಇಲ್ಲಿ ಬಂದುಬಿಟ್ಟು ಒಂದಷ್ಟು ಹಣ್ಣುಗಳನ್ನು ದಾರದಿಂದ ಕಟ್ಕೊಂಡಿದ್ದೀವಿ. ಇಲ್ಲಿ ಸ್ಟ್ಯಾಂಡ್ ಕೂಡ ನಾವು ಬಿಲ್ಡಪ್ ಮಾಡ್ಕೊಂಡಿದ್ದೀವಿ. ಒಂದಷ್ಟು ಹಣ್ಣುಗಳು ಅಂದರೆ ಗೋವಾ, ಕಾರ್ನ್, ಬನಾನಾ, ಪೊಮೊಗ್ರಾನೇಟ್ ಅಂತ ಇಲ್ಲಿ ಕಟ್ಕೊಂಡಿದ್ದೀವಿ. ಆಮೇಲೆ ಮೇಲೆ ಕೂಡ ಬಾಳೆ ಎಲೆನ ಇಟ್ಕೊಂಡಿದ್ದೀವಿ. ಈಗ ಇದು ಓರಿಯೋ ಎಲ್ಲ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿದೆ. ಏನೇನೋ ಕಟ್ಬಿಟ್ಟಿದ್ದಾರೆ, ಏನೋ ಹೊಸದಾಗಿ ಅಂತ. ಮೇಲೆ ಕೆಳಗಡೆ ಎಲ್ಲ ನೋಡ್ಕೊಂಡು ಕೂತಿತ್ತು. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್. ಸೊ ಎಲ್ಲ ಈಗ ಪ್ರಿಪ್ರೇಷನ್ ಮಾಡ್ತಿದ್ದೀವಿ ಗೌರಿ ಮಾತೆನ ಕೂಡ್ಸೋಕ್ಕೆ. ಸೊ ಎಲ್ಲ ಮುಖವಾಡ ಲಾಸ್ಟ್ ನಾವು ವರಮಹಾಲಕ್ಷ್ಮಿ ವ್ರತ ಮಾಡಿದ್ವಲ್ಲ, ಆ ಮುಖವಾಡವನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಗಣೇಶ ಚತುರ್ಥಿಗೆ ಗೌರಿಯನ್ನು ಕೂರಿಸ್ತಿದ್ದೀವಿ. ಸೊ ಸ್ಯಾರಿ ಕಾಂಬಿನೇಷನ್ ಕೂಡ ಈ ಸತಿ ಒಂಥರ ಚೆನ್ನಾಗಿತ್ತು, ಬ್ಲೂ ಆ್ಯಂಡ್ ವೈಟ್ ಥರ ಸಿಲ್ಕ್. ಸೊ ಈ ಥರ ನಮ್ಮಮ್ಮ ಈಸಿಯಾಗಿ ಇಲ್ಲಿ ಸ್ಯಾರಿ ಡ್ರಾಪಿಂಗನ್ನು ಮಾಡ್ತಿದ್ದಾರೆ. ಈ ಥರ ನೀವು ಕೂಡ ಈ ಥರ ಐಡಿಯಾಸನ್ನು ಯೂಸ್ ಮಾಡಿಕೊಂಡು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕೂರಿಸ್ಕೊಬೋದು ಗೌರಿಯನ್ನು. ಸೊ ಈ ಐಡಿಯಾನ ನೀವು ಜ್ಞಾಪನ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಿಮಗೂ ಕೂಡ ಈಸಿ ಆಗುತ್ತೆ ವರ್ಕ್ಗೆ. ಸೊ ಇಷ್ಟುವರೆಗೂ ಮಾಡಿದ್ದೆಲ್ಲ ರಿಸಲ್ಟ್ಸ್ ಇದು ಬಂದುಬಿಟ್ಟು. ಸೊ ಇಷ್ಟುವರೆಗೂ ಏನೇನು ಮಾಡಿದ್ದೀವಿ ಅಂತ. ಆಮೇಲೆ ಅಲ್ಲಿ ಸೀರಿಯಲ್ ಸೆಟ್ ಕೂಡ ಹಾಕಿದ್ದಾರೆ ಲೈಟಿಂಗ್ಗೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ. ಸೊ ಇಷ್ಟೊತ್ತಲ್ಲಿ ಓರಿಯೋ ಕೂಡ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ರೆಡಿಯಾಗಿತ್ತು. ಸೊ ಹಬ್ಬಕ್ಕೆ ಇದು ಕೂಡ ರೆಡಿಯಾಗಿಬಿಟ್ಟಿದೆ. ಈಗ ಇಲ್ಲಿ ಆಚೆಗಡೆ ರಂಗೋಲಿಯನ್ನು ಹಾಕ್ಕೊಂಡು ತುಳಸಿಗೆ ಅರಿಶಿಣ ಕುಂಕುಮವನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಎಲ್ಲ ಸಿಂಪಲಾಗಿ ಇಲ್ಲಿ ಆಚೆ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಓರಿಯೋ ಕೂಡ ಕೂತಿದೆ ಇಲ್ಲಿ ಬಾಗಿಲಲ್ಲಿ. ಆಚೆ ಯಾರ್ಯಾರು ಹೋಗ್ತಿದ್ರೆ ಅವರನ್ನೆಲ್ಲ ನೋಡೋದು ಎಲ್ಲ ಹಿಂಗೆ ಕೂತಿತ್ತು ಓರಿಯೋ ಕೂಡ. ಸೊ ಇದು ಬಂದ್ಬಿಟ್ಟು ನಮ್ಮ ದೇವರ ಮನೆ. ಇಲ್ಲಿ ಕೂಡ ದೀಪವನ್ನು ಹಚ್ಚಿಬಿಟ್ಟು ಫುಲ್ ರೆಡಿ ಮಾಡಿದ್ದಾರೆ. ಈಗ ಕತೆ ಓದೋ ಸಮಯ. ಯಾಕಂದರೆ ಗಣೇಶ ಚತುರ್ಥಿ ದಿವಸ ಕೇಳಬೇಕಲ್ಲ ಕತೆಯನ್ನು. ಸೊ ಚಂದ್ರವನ್ನು ಯಾಕೆ ನೋಡಬಾರ್ದಂತ ನಾನು ಹಿಂಗೆ ಹೇಳ್ತೀನಿ. ಸೊ ಒಂದು ದಿವಸ ಗಣೇಶ ಚತುರ್ಥಿ ದಿವಸ ಗಣೇಶ ನಾವು ಇಕ್ಕದ ನೈವೇದ್ಯಗಳೆಲ್ಲ ತಿಂದ್ಬಿಟ್ಟು ಅವ್ರ ಮನೆ ಕೈಲಾಸಕ್ಕೆ ಹೋಗ್ತಿರ್ತಾರೆ ಅವ್ರ ತಂದೆ ತಾಯಿ ಹತ್ರ. ಅಲ್ಲಿಗೆ ಹೋಗಿದ ಮೇಲೆ ನಮಸ್ಕಾರ ಮಾಡ್ತಾರಲ್ಲ. ಸೊ ಶಿವದೇವರು ಮತ್ತು ಪಾರ್ವತಿ ಅಮ್ಮಂಗೆ ನಮಸ್ಕಾರ ಮಾಡ್ತಿರುವಾಗ ಅವರು ಜಾಸ್ತಿ ತಿಂದಿದ್ರಿಂದ ಅವ್ರ ಹೊಟ್ಟೆ ಜಾಸ್ತಿ ಒಂಥರ ಬರ್ಸ್ಟ್ ಆಗೋ ಥರ ಆಗುತ್ತೆ. ಸೊ ಆಗ ಅವರು ಇನ್ನೂ ಟ್ರೈ ಮಾಡಿದಾಗ ಹೊಟ್ಟೆಯಿಂದ ತಿಂದಿದ್ದ ನೈವೇದ್ಯ ಮತ್ತು ಸ್ವೀಟ್ಗಳೆಲ್ಲ ಆಚೆ ಬಂದುಬಿಡುತ್ತೆ. ಅದನ್ನು ನೋಡಿದ ಚಂದ್ರ ನಕ್ಕಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಹಾ ಅಂತ. ಆಗ ಪಾರ್ವತಿ ಮಾತೆಗೆ ಕೋಪ ಬಂದುಬಿಟ್ಟು ಚಂದ್ರಂಗೆ ಶಾಪ ಕೊಡ್ತಾರೆ. ಯಾರು ನಿನ್ನ ನೋಡಿದ್ದವರೆಲ್ಲ ಅವ್ರು ತಪ್ಪು ಮಾಡಿಲ್ಲ ಅಂದಿದ್ದ ತಪ್ಪೆಲ್ಲ ಅವರೇ ಮಾಡಿದಾರಂತ ಹೇಳ್ತಾರೆ. ಇದೇ ನಾನು ನಿನಗೆ ಕೊಡೋ ಶಾಪ ಅಂತ ಹೇಳ್ತಾರೆ. ಈ ಥರ ಒಂದಷ್ಟು ದಿವಸ ಆಗಿದ್ಮೇಲೆ ಎಲ್ಲರಿಗೂ ಕಷ್ಟ ಆಗ್ತಿರುತ್ತೆ. ಯಾಕಂದರೆ ಚಂದ್ರ ದಿನ ಬರೋದ್ರಿಂದ ಅವರಿಗೆ ದಿನ ಕಷ್ಟ ಆಗ್ತಿರುತ್ತೆ. ಯಾರೋ ಒಬ್ಬರು ದಿನ ಒಂದೊಂದಾದರೂ ನೋಡ್ತಿರ್ತಾರೆ. ಸೊ ಈ ಥರ ಕಷ್ಟ ಆಗಿದ್ದಕ್ಕೆ ಎಲ್ಲರೂ ಪಾರ್ವತಿ ಹತ್ರ ಹೋಗಿಬಿಟ್ಟು ಈ ಥರ ಕೇಳ್ಕೊತಾರೆ, ಅಮ್ಮ ಈ ಥರ ಚಂದ್ರ ಅಂತೂ ದಿನ ಬರ್ತಿದೆ, ನಮಗೆ ಕಷ್ಟ ಆಗ್ತಿದೆ, ಈ ಥರ ಶಾಪವನ್ನು ತೆಗೆದು ಬಿಡಿ, ಇಲ್ಲಾಂದರೆ ನಮಗೆ ಏನೇನೋ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಪಾರ್ವತಿ ಮಾತೆ ಅಂತಾರೆ, ಅವ್ರು ನನ್ನ ಪುತ್ರನಿಗೆ ಇನ್ಸಲ್ಟ್ ಮಾಡಿದ್ದಾನೆ ಚಂದ್ರ, ಅದಕ್ಕೆ ನಾನು ಈ ಶಾಪವನ್ನು ತೆಗಿಯೋಕ್ಕಾಗಲ್ಲ, ಆದರೆ ಇದನ್ನು ಕಮ್ಮಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಆಗ ಪಾರ್ವತಿ ಮಾತೆ ಶಾಪವನ್ನು ಕಮ್ಮಿ ಮಾಡಿಬಿಟ್ಟು ಶಾಪ ಕೊಡ್ತಾರೆ. ಗಣೇಶ ಚತುರ್ಥಿ ದಿವಸ ಯಾರೂ ಚಂದ್ರವನ್ನು ನೋಡಬಾರ್ದು, ನೋಡಿದ್ರೆ ಅವ್ರು ಮಾಡಿಲ್ಲ ತಪ್ಪೆಲ್ಲ ಅವರೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ಥರ ಚಂದ್ರವನ್ನು ನೋಡಬಾರ್ದು. ನೀವು ನೋಡಿದರೆ ಕೂಡ ಅಕ್ಷತೆಯನ್ನು ತೊಗೊಂಡ್ಬಿಟ್ಟು ಕೈಯಲ್ಲಿ ಗಣೇಶ ಚತುರ್ಥಿಯ ದಿವಸದ
ಸ್ಟೋರಿಯನ್ನು ಕೇಳಿರಿ, ಕಥೆಯನ್ನು ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಸೊ ಈಗ ಇಲ್ಲಿ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಹಾರವನ್ನು ಹಾಕಿದ್ದಾರೆ ಪಾರ್ವತಿ ಅಮ್ಮಂಗೆ, ಅಂದರೆ ಗೌರಿ. ಸೊ ಈಗ ವಿಸರ್ಜನೆ ಸಮಯ. ಇದು ನಾವು ನೆಕ್ಸ್ಟ್ ದಿವಸನೇ ವಿಸರ್ಜನೆಯನ್ನು ಮಾಡ್ತಿದ್ದೀವಿ. ನಾವೊಂದು ಟಬ್ಬಲ್ಲೇ ಅಂದರೆ ನೀರು ತುಂಬಿಸ್ಬಿಟ್ಟು ಅಲ್ಲೇ ವಿಸರ್ಜನೆ ಮಾಡಿದ್ದೀವಿ. ಸೊ ಅದರಲ್ಲಿ ಗಣಪತಿಯನ್ನು ಆಮೇಲೆ ಪತ್ರೆ ಹೂವುಗಳನ್ನೆಲ್ಲ ಅಲ್ಲಲ್ಲೇ ಹಾಕಿಬಿಟ್ಟು ಈಗ ನಮ್ಮಮ್ಮ ಅರಿಶಿನ ಕುಂಕುಮವನ್ನು ಹಾಕೊತಿದ್ದಾರೆ. ಈ ಥರ ಒಂದಷ್ಟು ಪೂಜೆಗಳು ಮಾಡೋದಿರುತ್ತೆ, ಅದನ್ನೆಲ್ಲ ಮಾಡಿಬಿಟ್ಟು ನಾವು ಗಣಪತಿಗೆ ಖುಷಿಯಾಗಿ ಕಳಿಸ್ತೀವಿ. ನಮ್ಮನೆ ಗಣೇಶ ಚತುರ್ಥಿ ಹೆಂಗಿತ್ತಂತ ನೀವು ಕಾಮೆಂಟ್ ಮಾಡಿ. ಸೊ ಈಗ ಗೌರಿಯನ್ನು ಕೂಡ ವಿಸರ್ಜನೆ ಮಾಡಬೇಕಲ್ಲ, ಸೊ ಈ ಥರ ಕದಲಿಸ್ಬಿಟ್ಟು ನಾವು ವಿಸರ್ಜನೆ ಮಾಡಿಬಿಟ್ಟು ನಾರ್ಮಲಾಗಿ ಎಲ್ಲ ಇನ್ನೊಂದು ಸತಿ ನಾರ್ಮಲಾಗಿ ಎಲ್ಲ ತೆಗೆದುಕೊಂಡ್ವಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.